ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿಕ್ಕಿ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇವತ್ತಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಬಂದಿರುವಂತಹ ಶ್ರೇಷ್ಠನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಸೆಯನ್ನು ಬದಲಾಯಿಸಿರುವಂತಹ ಕುಸುಮರ ಪ್ಲ್ಯಾನ್ ಏನು ಎಂಬುದನ್ನು ಈಗಾಗಲೇ ಭಾಗ್ಯನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ನಡೆಯಿಂದ, ಕುಸುಮನ ನಡೆಯಿಂದಾಗಿ ಮನೆಯವರಿಗೆಲ್ಲರೂ ತುಂಬ ಘಾಸಿಯಾಗಿದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯವೇ ಸ್ನೇಹಿತರೆ. ಅದರ ಜೊತೆಗೆ ಈಗಾಗಲೇ ಮನೆಗೆ ಬಂದಿರುವ ಶ್ರೇಷ್ಠನ ತುಂಬ ಅಚ್ಚುಕಟ್ಟಾಗಿ ಮನೆಗೆ ಕರೆದುಕೊಂಡು ಬಂದು, ನೀನು ಕೂಡ ನಮ್ಮ ಮನೆಯಲ್ಲಿ ಒಬ್ಬ, ನೀನು ಹಾಗೆ ನನ್ನ ಸೊಸೆ ಅಂತ ಈಗಾಗಲೇ ಕುಸುಮ ಮನೆಯವರಿಗೆಲ್ಲ ಘೋಷಣೆ ಮಾಡಿದ್ದಾಳೆ. ಇದೇ ವಿಚಾರವಾಗಿ ಈಗಾಗಲೇ ತಾಂಡವ್ ಕೂಡ ಇದೇ ವಿಚಾರವನ್ನು ಇಟ್ಟುಕೊಂಡು ತುಂಬಾ ಖುಷಿಯಾಗಿದ್ದಾನೆ ಅಂತ ಹೇಳ್ಬೋದು. ಅದನ್ನರಿತು ಈಗಾಗಲೇ ಮನೆಯವರಿಗೆಲ್ಲ ಊಟ ಮಾಡುವ ಸಮಯದಲ್ಲಿ ಸುನಂದರ್ ಅವರು ಹೇಳ್ತಿದ್ದಾರೆ, ನಮ್ಮ ಮಧ್ಯೆ ನಮಗೆ ಚೂರಿ ಹಾಕುವ ಜನರಿರುವ ಸಮಯದಲ್ಲಿ ನಾವು ಹೇಗೆಲ್ಲ ನೆಮ್ಮದಿಯಿಂದ ಊಟ ಮಾಡಲು ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಈಗಾಗಲೇ ಶ್ರೇಷ್ಠ ಕೂಡ, ಏನಂಟಿ ಯಾರಿಗೆ ಹೇಳ್ತಿದ್ದೀರಾ ಈ ಮಾತಾ ಅಂತ ಹೇಳ್ತಾರೆ. ಅದಕ್ಕೆ ಸುಂದರಿ ಕೂಡ ಅವಳಿಗೆ ಕೌಂಟ್ರ್ ಕೊಟ್ಟು ಈಗಾಗಲೇ ಹೇಳ್ತಿದ್ದಾಳೆ, ಅಲ್ಲ ಚಿನ್ಮಿಣಿ, ನಿನಗೆ ಹೇಳ್ತಿರೋದಲ್ಲ, ಇದು ಬೇರೆಯವ್ರಿಗೆ ಏನೋ ಆಡು ಭಾಷೆ ಅಂತ ಹೇಳ್ತಿರ್ತಾರೆ. ಮತ್ತು ಪೂಜಾ ಕೂಡ ಈಗಾಗಲೇ ಮಕ್ಕಳಿಗೆ ಕೂಡ ಅದನ್ನೇ ಹೇಳ್ತಿದ್ದಾಳೆ. ಮತ್ತು ಮಕ್ಕಳವರೆಲ್ಲ ತುಂಬಾ ಖುಷಿಯಾಗಿರ್ತಾರೆ. ಇದನ್ನು ನೋಡಿ ಶ್ರೇಷ್ಠನಿಗೆ ತುಂಬಾ ಕೂಡ ಗಾಬರಿ ಆಗುತ್ತೆ ಮತ್ತು ಅವಮಾನವಾಗುತ್ತದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾಗ್ಯ ಎಲ್ಲರನ್ನೂ ರೇಗಿದ್ದಾರೆ. ಇದೇ ಸಂದರ್ಭದಲ್ಲಿ, ನೀನು ನನ್ನ ಸೊಸೆ ಅಂತ ಹೇಳಿರುವ ಕುಸುಮ ಈಗ ಎಲ್ಲ ಜವಾಬ್ದಾರಿಯ, ಅಂದರೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ಶ್ರೇಷ್ಠನಿಗೆ ವಹಿಸಲು ಸಿದ್ಧವಾಗಿದ್ದಾಳೆ ಮತ್ತು ಹೇಳಿದ್ದಾಳೆ. ಮತ್ತು ಇದೇ ವಿಚಾರವಾಗಿ ಭಾಗ್ಯನಿಗೆ ಹೇಳ್ತಿದ್ದಾಳೆ, ನೀನು ನಮ್ಮ ಮನೆಯ ಅತಿಥಿ ಥರ ಇರಬೇಕು, ಇವಳು ಈಗ ನನ್ನ ಸೊಸೆ, ನನ್ನ ಮನೆಯ ಎಲ್ಲ ಜವಾಬ್ದಾರಿಯನ್ನು ಇವಳಿಗೆ ವಹಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸರಿ ಅಂತ ಈಗಾಗಲೇ ಶ್ರೇಷ್ಠನು ಕೂಡ ತುಂಬಾ ಖುಷಿಯಾಗಿರ್ತಾಳೆ. ತದನಂತರ ಬೆಳಿಗ್ಗೆನೇ ಇನ್ನೂ ಕೂಡ ಮಲಗಿರುವಂಥ ಶ್ರೇಷ್ಠನಿಗೆ ಒಂದು ಬಕೆಟ್ ನೀರನ್ನು ತಂದು ಈಗಾಗಲೇ ಕುಸುಮ ಅವರ ಮೇಲೆ ಏರ್ತಿದ್ದಾರೆ ಸ್ನೇಹಿತರೆ. ಇದರಿಂದ ಗಾಬರಿಗೊಂಡಂತಹ ಶ್ರೇಷ್ಠ ಹೇಳ್ತಿದ್ದಾಳೆ, ಅತ್ತೆ ಏನಿದು ಅಂತ ಹೇಳ್ತಿದ್ದಾರೆ. ಅದಕ್ಕೆ, ಅಯ್ಯೋ ನೀನು ನನ್ನ ಮನೆ ಸೊಸೆಯಾಗಿ ಇಷ್ಟೊತ್ತು ಗಂಟೆ ಮಲ್ಕತೀಯ, ಎದ್ದೇಳು ಮೇಲೆ ಅಂತ ಹೇಳ್ತಿರ್ತಾರೆ. ಮತ್ತು ಊಟ ತಿಂಡಿಗೆಲ್ಲ ಕೂಡ ಈಗಾಗಲೇ ಭಾಗ್ಯ ಮತ್ತು ಶ್ರೇಷ್ಠನಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಡ್ತಿದ್ದಾಳೆ. ಇದರಿಂದ ಒಂದು ಕ್ಷಣ ಘಾಸಾಗಿರುವಂತಹ ಶ್ರೇಷ್ಠ ಈ ವಿಚಾರವನ್ನು ಏನಪ್ಪ, ಯಾವ ರೀತಿಯಪ್ಪ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತಿದ್ದಾಳೆ. ಮತ್ತು ಈಗ ಅತಿಥಿಯ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಭಾಗ್ಯ ಕೂಡ ಇದರಿಂದ ಅವಳಿಗೆ ಕೂಡ ಸ್ವಲ್ಪ ಖುಷಿಯಾದಂತೆ ಕಾಣಿಸುತ್ತದೆ ಸ್ನೇಹಿತರೆ. ಮತ್ತು ತಾಂಡವ್ ಕೂಡ ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ಮುಂದೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಮತ್ತು ಈ ನಿರ್ಧಾರದಿಂದಾಗಿ ಶ್ರೇಷ್ಠ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾಳೆ ಮತ್ತು ಮನೆಯವರೆಲ್ಲ ವರ್ತನೆ ಶ್ರೇಷ್ಠನ ಮೇಲೆ ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯ ಕುತೂಹಲಕಾರಿ ನೋಡೋಣ ಸ್ನೇಹಿತರೆ. ಹಾಗೆ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.